ಚೆಕ್ ಬುಕ್ ಬಳಸೋರಿಗೆ ಈಗ ಒಂದು ಹೊಸ ರೂಲ್ಸ್ ಆದರೆ ಜಾರಿಗೆ ಆಗಿದೆ. ಸೊ ಬನ್ನಿ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, ಚೆಕ್ ಬುಕ್ಕನ್ನು ಬಳಸೋರಿಗೇ ಈಗ ಒಂದು ಹೊಸ ರೂಲ್ಸನ್ನು ತಿಳಿಸಿರ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ. ಸೊ ಬನ್ನಿ ಅದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ನಿಮ್ಮ ಹತ್ರ ಚೆಕ್ ಬುಕ್ ಇದ್ದರೆ ನೀವು ಯಾರಿಗಾದ್ರೂ ಚೆಕ್ಕನ್ನು ಬರೆದು ಕೊಟ್ಟಾಗ ಸೊ ಅದರಲ್ಲಿರ್ತಕ್ಕಂತಹ ಸಹಿ ಜೊತೆಗೆ ನೀವು ಬ್ಯಾಂಕಲ್ಲಿ ಮಾಡಿರ್ತಕ್ಕಂತಹ ಸಹಿ ಎರಡೂ ಒಂದೇ ಆಗಿರಬೇಕಾಗಿರುತ್ತೆ. ಇದು ಉದ್ದೇಶಪೂರ್ವಕವಾಗಿ ನೀವು ಬೇರೆ ಸಹಿಯನ್ನು ಹಾಕಿದರೆ ನೀವು ದಂಡವನ್ನು ಪಾವತಿ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಚೆಕ್ ಬೌನ್ಸ್ ಆದರೆ ನೀವು ದಂಡವನ್ನು ಪಾವತಿ ಮಾಡಬೇಕಾಗಿರುತ್ತೆ. ಸೊ ಇದು ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಚೆಕ್ ಬೌನ್ಸ್ ಆಗೋದಕ್ಕೆ ಮೇನ್ ಕಾರಣ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಅಷ್ಟು ಅಮೌಂಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು 10,000 ಅಂತ ಹೇಳಿ ಬರೆದಿದ್ರೆ ನಿಮ್ಮ ಖಾತೆಯಲ್ಲಿ ಒಂದು 8,000 ಇದ್ದರೆ ಸೊ ಆವಾಗ ಚೆಕ್ ಬೌನ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಆ್ಯಂಡ್ ನೀವು ಯಾರಿಗಾದ್ರೂ ಚೆಕ್ಕನ್ನು ಬರೆಯುವಾಗ ಅದರಲ್ಲಿರ್ತಕ್ಕಂಥ ದಿನಾಂಕಗಳನ್ನೆಲ್ಲ ಮತ್ತು ಹೆಸರನ್ನೆಲ್ಲ ತಿದ್ದಬಾರದು ಅಂತ ಹೇಳಿ ಸಹ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಅಮೌಂಟನ್ನು ಬರೆದು ಅದನ್ನು ಅಕ್ಷರದಲ್ಲೂ ಬರೆಯುವಾಗ ಎರಡೂ ಒಂದೇ ಆಗಿರಬೇಕು ಅಂತ ಹೇಳಿ ಸಹ ತಿಳಿಸಿರ್ತಕ್ಕಂಥದ್ದು. ಇದು ಚೆಕ್ ಬುಕ್ಕನ್ನು ಬಳಸೋರಿಗೆ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂತಹ ಹೊಸ ರೂಲ್ಸ್ಗಳಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಜೊತೆಗೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವೀಗ ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.